ಆ ಫೀಲ್ಡ್ ಅಲ್ಲಿ ಚೂಸ್ ಮಾಡ್ಬಿಟ್ಟಿದ್ದೀನಿ, ನೀನ್ ಆ ತಪ್ಪು ಮಾಡ್ಬೇಡ. ಅವ್ರೇನ್ ಬೇಕಂತ ಅಂಡರ್ವರ್ಲ್ಡ್ ಹೋಗಿಲ್ಲ, ಹಂಗಾಗ್ಬಿಡ್ತು ಅವ್ರ ಲೈಫ್ ದೊಡ್ಡಪ್ಪನ ಲೈಫ್ ಎಲ್ಲ. ಯಾರು ಅಷ್ಟು ಅಂಡರ್ವರ್ಲ್ಡ್ ಅಲ್ಲಿ ಬೇಕು ಅಂತ ಯಾರು ಬರಲ್ಲ. ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂದಾಜು? ಅರ್ಧ ಎಕರೆಲ್ಲಿ ಇರೋದು ಫುಲ್ಲು. ಇದು ನಮ್ ಡ್ಯಾಡಿದು. ಬಚ್ಚನ್ ಸರ್ದ ಕಾರು. ತಾತ ಪೊಲೀಸಲ್ಲಿ ಇದ್ದಿದ್ದು, ಅವ್ರು ಆರ್ಮಿ ಸೇರಿದ್ರು. ಸೊ ಡ್ಯಾಡಿ ಈ ಫೀಲ್ಡ್ ಬಂದ್ಬಿಟ್ಟಿದ್ದು. ಸೊ ನಮ್ ತಾತದ ಕೆಲಸ ನಾನು ಮಾಡೋ ತರ ಆಗ್ಬಿಡ್ತು. ಬೇರೆ ಕ್ಯಾಸ್ಟ್, ಅವ್ರ ಗೌಡಾಸ್, ನಮ್ ಮುಸ್ಲಿಮ್ಸ್ ಜೊತೆಲಿ 41 ಇಯರ್ಸ್ ಜೊತೆಲಿ ಇರೋದು. ಇವತ್ತು ಯಾರು ಅಣ್ಣ ತಮ್ಮದಿರೋ ಗಂಡ ಹೆಂಡ್ತಿನೇ ಇರ್ತಲ್ಲ ಕರೆಕ್ಟ್ ಆಗಿ, ಅವ್ರು ಹಂಗಿದ್ದಾರೆ 41 ಇಯರ್ಸ್. ಫೀಲ್ಡ್ ಅಲ್ಲಿ ಅವ್ರು ಉದ್ದಕ್ಕಿದ್ರಲ್ಲ, ಅದು ಆ ಟೈಮಲ್ಲಿ ಅಮಿತಾಬ್ ಬಚ್ಚನ್ ತುಂಬಾ ಫೇಮಸ್. ಸೊ ಆ ಟೈಮಲ್ಲಿ ಅವ್ರಿಗೆ ಬಚ್ಚನ್ ಅಂತ ಹೆಸರು ಕೊಟ್ಟಿರೋದು ಅವ್ರಿಗೆ. ಸೊ ಮನೇಲೆ ಸಪೋಟ, ಕೋಳಿ. ಎಷ್ಟು ಜನ ಮಕ್ಕಳು ಬಚ್ಚನ್ ಸರ್ಗೆ? ನಾನು ಒಬ್ಬನೇ ಮಗ. ನಮ್ ಡ್ಯಾಡಿಗೆ ಗಿಡ ಮರ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ಈ ತರ ಪ್ಲಾನ್ ಆಗಿಬಿಟ್ಟಿದ್ದೀರಾ? ಹೌದು. ಅವಳಿಗೂ ಪ್ರೈವೇಟ್ ಸ್ಕೂಲಲ್ಲಿ ಹಾಕಿಲ್ಲ, ಅವಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿರೋದು ನಾನು. ಅವಳಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ. ಅದಕ್ಕೆ ನಾಟಿ ಆಗ್ಬೇಕು ಅವಳು ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ. ಇಂಡೋನೇಷ್ಯಾ ಅಂದ್ರೆ ನಾನು ಕಾಂಪಿಟೇಷನ್ ಹೋಗಿದ್ದೆ ಏಷ್ಯನ್ ಗೇಮ್ಸ್ಗೆ. ಅಲ್ಲಿ ಅವರು ನಮ್ಮ ಟೀಮ್ ಮೆಂಟರ್ ಆಗಿದ್ರು. ಮಾಡ ಹಂಗೆ ಫ್ರೆಂಡ್ಶಿಪ್ ಆಗಿ, ಫ್ರೆಂಡ್ಶಿಪ್ ಅಲ್ಲಿ ಹೋಗ್ಬಿಡ್ತು. ಅವ್ರೆಲ್ಲದಕ್ಕೂ ತುಂಬಾ ಸ್ಟ್ರಿಕ್ಟ್. ಈ ಶೋಕಿಗಳು ಮಾಡೋದು, ಈ ಅಲ್ಲಿ ಗುಂಪು ಹಾಕೋದು, ಈ ತರ ಎಲ್ಲ ಅವ್ರಿಗೆ ಇಷ್ಟನೇ ಇಲ್ಲ. ಗೊತ್ತಾಗ್ಬಿಟ್ರೆ ದೇವರನ್ನ ಬಿಡಲ್ಲ, ಬೆಂಡೆತ್ಬಿಡ್ತಾರೆ. ಆ ತೋಟ ತರ ಇದ್ದಿದ್ದು. ಹಳೆ ಫೋಟೋ ಕಳಿಸ್ತೀನಿ ನಿಮ್ಗೆ. ಅವಾಗಲೂ ತುಂಬಾ ಕೋಳಿ, ಪ್ರಾಣಿಗಳು, ಈಮು ಇದೆಲ್ಲ ಸಾಕಿದ್ವಿ. ಸೊ ಹಂಗೆ ಬಿಟ್ಕೊಂಡು ಜಾಗ ಬಿಟ್ಕೊಂಡು ಕಟ್ಕೊಂಡಿರೋದು. ನನಗೆ ತುಂಬ ಕುತೂಹಲ ಇದೆ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಯಾಕೆ ಅಂತ ಹೇಳಿದರೆ ನಿಮ್ಮ ತಂದೆ ಬ್ಯಾಕ್ಗ್ರೌಂಡ್ ಬೇರೆ ರೀತಿ ಇದೆ, ನಿಮ್ಮದೇ ಬೇರೆ ರೀತಿ ಇದೆ. ಮತ್ತು ನಿಮ್ಮ ಫ್ರೆಂಡ್ಸ್ ಬಟಾಲಿಯನ್ ಎಲ್ಲ ಹೇಗೆ? ನನಗೆಲ್ಲ ಸ್ಕೂಲ್ವರೆಗೂ ನನಗೇನು ಗೊತ್ತಿರಲಿಲ್ಲ. ಕಾಲೇಜಲ್ಲಿ ಬಂದಮೇಲೆ ಸ್ವಲ್ಪ ಆ ಕಾಲೇಜ್ ಬಾಯ್ಸ್ ಇರುತ್ತಲ್ಲ, ಕಾರ್ ಇಸ್ಕೊಳ್ಳೋದು, ಟೂ ವೀಲರ್ ಇಸ್ಕೊಳ್ಳೋದು ಅಲ್ಲ ಇರಲಿಲ್ಲ. ಡ್ರೈವರ್ ಜೊತೆ ಹೋಗ್ಬೇಕು, ಡ್ರೈವರ್ ಜೊತೆ ಬರಬೇಕು ಅಷ್ಟೇ. ಆ ಫೀಲ್ಡ್ ಅಂತೂ ಗೊತ್ತಿತ್ತು. ಮೇನ್ ತುಂಬ ಸ್ಟ್ರಿಕ್ಟು ನಮ್ಮ ಡ್ಯಾಡಿ. ನಮ್ಮ ದೊಡ್ಡಪ್ಪ ಒಂದು ಪಕ್ಷ ಕಾಂಪ್ರಮೈಸ್ ಆಗ್ತಾರೆ, ಮುದ್ದು ಮಾಡ್ಬಿಡ್ತಾರೆ. ನಮ್ಮ ಡ್ಯಾಡಿ ಅದೇ ಕನೆಕ್ಟ್ ಮಾಡಲ್ಲ, ಏನೇ ಇರಲಿ ಸಂಶಲ್ಲ ಅವರು. ಯಾರ್ದು ಕಾರು? ಇದು ನಮ್ಮ ಡ್ಯಾಡಿದು. ಬಚ್ಚನ್ ಸರ್ದ ಕಾರು. ಓಕೆ. ನಿಮ್ಮ ಡ್ಯಾಡಿ ಜೊತೆ ಕಾರ್ ಡ್ರೈವಿಂಗ್ ಎಲ್ಲ ಹೋಗಿದ್ದೀರ ಅಂದಂಗಾಯ್ತು? ಹೋಗಿದ್ದೀನಿ, ಅದೆಲ್ಲ ಇದೆ. ಅವ್ರೆಲ್ಲದಕ್ಕೂ ತುಂಬ ಸ್ಟ್ರಿಕ್ಟು. ಅವ್ರ ಲೈಫ್ ಸ್ಟೈಲು ಸ್ಟ್ರಿಕ್ಟು, ಮಕ್ಕಳಿಗೆ, ಫ್ಯಾಮ್ಲಿಗೆ ಎಲ್ಲರಿಗೂ ಸ್ಟ್ರಿಕ್ಟ್. ಆಮೇಲೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಯಾರೇ ಆಗಿರಲಿ, ಅವರು ಡ್ರೈವರ್ ಮಗನೂ ಆಗಿರಲಿ, ನನಗೂ ಆಗಿರಲಿ, ಸೇಮ್ ಈಕ್ವಲ್ಲು. ಅಂದರೆ ಸ್ಟ್ರಿಕ್ಟ್ ಅಂದರೆ ಯಾವ ರೀತಿ? ಹೊಡಿಯೋದು, ಬಡಿಯೋದು, ಹಂಗಲ್ಲ, ಎಲ್ಲನೂ ಕರೆಕ್ಟಾಗಿ ಮಾಡ್ಬೇಕು. ಅವ್ರಿಗೆ ಕರೆಕ್ಟಾಗಿರ್ಬೇಕು. ಈ ಶೋಕಿಗಳು ಮಾಡೋದು, ಈ ಅಲ್ಲಿ ಗುಂಪು ಹಾಕೋದು, ಈ ಥರ ಎಲ್ಲರಿಗೂ ಇಷ್ಟನೇ ಇಲ್ಲ. ಗೊತ್ತಾಗ್ಬಿಟ್ರೆ ದೇವರನ್ನ ಬಿಡಲ್ಲ, ಬೆಂಡೆತ್ಬಿಡ್ತಾರೆ. ಆ ಭಯದಿಂದ ಯಾರು ಏನು ಮಾಡಕ್ ಹೋಗಲ್ಲ ಇವತ್ತವರೆಗೂ. ಅಂದ್ರೆ ನೀವು ಹೊಡಿಸ್ಕೊಂಡಿದ್ದೀರ ಅಂದಂಗಾಯ್ತು. ನೀವೆಲ್ಲರೂ ಹಂಗೆ ಗುಂಪು ಕಾಲೇಜ್ ಅಂದ್ಮೇಲೆ ಇರತ್ತಲ್ಲ, ಎಲ್ಲೋ ಆಚೆ ಹೋಗ್ಬಿಡೋದು, ಬಂಕ್ ಮಾಡೋದು. ಆಮೇಲೆ ಅವಾಗ ಗೊತ್ತಿರಲಿಲ್ಲ. ಇವಾಗ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಇದೆ, ಅವಾಗೆಲ್ಲ ಫೋನ್ ಮಾಡೋದು, ಸರ್ ನಿಮ್ಮ ಮಗ ಇದ್ದಾನೆ ಅಂತ ಸಾಕು. ಅಂದ್ರೆ ನೀವು ಎಲ್ಲೇ ಹೋದ್ರು ಇನ್ಫಾರ್ಮೇಶನ್ ನಿಮ್ ಡ್ಯಾಡಿಗೆ ಬಂದ್ಬಿಡುತ್ತೆ. ಅವಾಗ ನಾನು ಅಷ್ಟು ಹೈಲೈಟ್ ಆಗಿರಲಿಲ್ಲ, ಗೊತ್ತಾಗಕ್ಕೆ. ಇವಾಗ ಕಷ್ಟ ಆಗ್ಬಿಡೋದೆ. ಇವಾಗ ಎಲ್ಲೂ ಹೋಗಕ್ ಆಗಲ್ಲ, ಬಚ್ಚನ್ ಮಗ ಅಂತ ಎಲ್ಲ ಐಡೆಂಟಿಫೈ ಮಾಡ್ತಾರೆ ಅಂದಂಗ. ಅವ್ರಿಗೇನಂದ್ರೆ ತುಂಬಾ ಸಿಂಪಲ್ ಆಗಿರ್ಬೇಕು. ದೇವ್ರಿದೆ, ಆ ಫೀಲ್ಡ್ ಅಲ್ಲಿ ಚೂಸ್ ಮಾಡ್ಬಿಟ್ಟಿದ್ದೀನಿ, ನೀನ್ ಆ ತಪ್ಪು ಮಾಡ್ಬೇಡ. ಒಂದು ಸೆಕೆಂಡು ಆ ಗೊಂದದಲ್ಲಿ ನೀನ್ ಇರ್ಬೇಡ ಅಂತ ಅವ್ರಿಗೆ. ಅವ್ರೇನ್ ಬೇಕಂತ ಅಂಡರ್ವರ್ಲ್ಡ್ ಹೋಗಿಲ್ಲ, ಹಂಗಾಗ್ಬಿಡ್ತು ಅವ್ರ ಲೈಫ್ ದೊಡ್ಡಪ್ಪನ ಲೈಫ್ ಎಲ್ಲ. ಯಾರು ಅಷ್ಟು ಅಂಡರ್ವರ್ಲ್ಡ್ ಅಲ್ಲಿ ಬೇಕು ಅಂತ ಯಾರು ಬರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅದು ಆಗ್ಬಿಡುತ್ತೆ. ಸೊ ಅದೆಲ್ಲ ನಾನು ಕೇಳಿದ ದೊಡ್ಡಪ್ಪ ಹಿಂಗೆ ಏನು ಅಂದಮೇಲೆ ಅವರೆಲ್ಲ ಹೇಳಿದ್ರು, ಹಿಂಗೆಲ್ಲ ಆಯ್ತು ನಮ್ಮ ಲೈಫಲ್ಲಿ. ಸೊ ಅದಕ್ಕೆ ಈ ಫೀಲ್ಡ್ ಚೂಸ್ ಮಾಡಿದ್ವಿ. ನೀನು ಆ ಥರ ತಪ್ಪು ಮಾಡಿದ್ರೆ ಅದಕ್ಕೆ ನಮ್ಗೆ ಕ್ಷಮೆನೇ ಇಲ್ಲ. ಅವರಿಗೆ ರಿಗ್ರೆಟ್ ಇತ್ತು, ಅಂದ್ರೆ ಪಶ್ಚಾತ್ತಾಪ ಇತ್ತು. ಪಶ್ಚಾತ್ತಾಪದಿಂದ ಜಾಸ್ತಿ ಅವ್ರಿಗೆ ಆ ಫೀಲ್ಡ್ ಚೂಸ್ ಮಾಡಿಸ್ಬಿಡ್ತಂಗೆ ಆ ಟೈಮ್ಗೆ. ಆ ದೊಡ್ಡಪ್ಪಂದು ಸ್ಟೋರಿ ಹಂಗಿತ್ತು, ನಮ್ಮ ಡ್ಯಾಡಿ ಸ್ಟೋರಿ ಆಗಿತ್ತು. ನಾನು ಆ ತಪ್ಪು ಮಾಡೋಕೆ ಹೋದರೆ, ಯಾಕಂದ್ರೆ ಅವ್ರಿಗೆ ಇರೋಕ್ಕೆ ಮನೆ ಇರಲಿಲ್ಲ, ಆ ಟೈಮ್ ದುಡ್ಡಿರಲಿಲ್ಲ, ಅದೇನೋ ಆ ಸಂದರ್ಭ ನನಗೆಲ್ಲ ಇದ್ಬಿಟ್ಟು ನಾನು ಆ ಥರ ತಪ್ಪು ಮಾಡಿದ್ರೆ ಅವ್ರು ಹೇಳಿದ್ರು ಅದಕ್ಕೆ ನಾನು ಸಾರಿನೇ ಇಲ್ಲ. ನೀನು ಏನಾದರೂ ಉಲ್ಟಾ ಸೀದಾ ಮಾಡೋದು, ಈ ಥರಲೇ ಹುಡುಗರು ರಿಚ್ ಕಿಡ್ಸ್ ಥರ ನೀನೆಲ್ಲ ಬಿಹೇವ್ ಮಾಡಿಬಿಟ್ರೆ ಮೀಡಿಯಾ ಕರೆಸಿ ನಾನು ನೋಟ್ ಬರೆದ್ಬಿಟ್ಟು ನಿಂಗೊಂದು ಸಂಬಂಧನೆಲ್ಲ ಬಿಟ್ಬಿಡ್ತೀನಿ ಅಂದ್ಬಿಟ್ಟಿದ್ದಾರೆ ಡೈರೆಕ್ಟಾಗಿ. ಅವ್ರು ಆ ಥರ ಅವರು. ಆಮೇಲೆ ಅವ್ರು ಹೇಳಿದ ಮಾತು ಕಮಿಟ್ಮೆಂಟ್ ಅಂತ ಕಮಿಟ್ಮೆಂಟು. ಅವ್ರು ಬೇರೆಯವ್ರ ಥರ ಕಾಂಪ್ರಮೈಸ್ ಆಗೋ ಮನುಷ್ಯನೆಲ್ಲ ಅದು. ಗೊತ್ತಾಯ್ತು ಬಿಡಿ, ನೀವು ಹೇಳಿದ್ಮೇಲೆ ನಿಮ್ಮ ಚೈಲ್ಡ್ಹುಡ್ ಡೇಸ್, ಕಾಲೇಜ್ ಡೇಸ್ ಎಷ್ಟು ಡಿಸಿಪ್ಲಿನ್ ಆಗಿತ್ತು ಅಂತ ಗೊತ್ತಾಗ್ತಾ ಇದೆ. ತುಂಬಾ. ಎಷ್ಟು ಜನ ಮಕ್ಕಳು ಬಚ್ಚನ್ ಸರ್ಗೆ? ನಾನು ಒಬ್ಬನೇ ಮಗ. ಓ, ಸುಪುತ್ರ ಹಾಗಾದ್ರೆ. ಇವತ್ತು ಅವ್ರು ಎದ್ದೋಳ್ಬಿಟ್ಟು ಎಕ್ಸರ್ಸೈಸ್ ಮಾಡ್ತಾರೆ. ನಾನೊಂದು 2 ದಿವಸ ಮಲ್ಕೊಂಡ್ಬಿಟ್ರೆ ಏನೋ ಸೋಂಬೇರಿ ಆಗ್ಬಿಟ್ಟಿದ್ಯಾ ನೀನು, ಎದ್ದೋಳು ಅಂತ ಆ ಥರ. ಅವ್ರು 1-2 ಸತಿ ಹೇಳ್ತಾರೆ, 3ನೇ ಸತಿ ಇಟ್ಕೊಂಡ್ಬಿಡ್ತಾರೆ ಆಮೇಲೆ. ಹಾಗೆ. ಹಾಗಾದ್ರೆ ಇವಾಗ್ಲೂ ಕೂಡ ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ. ಅಂದ್ರೆ ನೀವು ಚಿಕ್ಕದ್ರಲ್ಲೆಲ್ಲ ಬಾಡಿಗೆ ಮನೇಲಿ ಇದ್ದಿದ್ದ ಅಥವಾ ಸ್ವಂತ ಮನೆ ಯಾವಾಗ ತಗೊಂಡಿದ್ದು? 2000 ಅಲ್ಲಿ ದೊಡ್ಡಪ್ಪ ಮನೆ ಒಂದು ಕಟ್ಸಿದ್ರು. ಅದಾದ್ಮೇಲೆ ಇದು ಕಟ್ಸಿದ್ದು. ಅಂದ್ರೆ ಅವ್ರ ಲೈಫ್ ಲಾಂಗು ಇದೆಲ್ಲ ಅಂಡರ್ವರ್ಲ್ಡಿಗೆ ಬಂದ್ಮೇಲೆ ಬಚ್ಚನ್ ಸರ್ ಮತ್ತೆ ಅಗ್ನಿಶ್ರೀಧರ್ ಸರ್ ಒಟ್ಟಿಗೆ ಇರ್ತಾ ಇದ್ರು. ಒಟ್ಟಿಗೆ 41 ಇಯರ್ಸ್
ಜೊತೆಲಿ ಫ್ರೆಂಡ್ಶಿಪ್ ಅವ್ರದ್ದು. ಜೊತೆಲಿ 41 years ಜೊತೆಲಿ ಇರೋದು. ಇವತ್ತು ಯಾರು ಅಣ್ಣ ತಮ್ಮದಿರೋ ಗಂಡ ಹೆಂಡ್ತಿನೇ ಇರ್ತಲ್ಲ ಕರೆಕ್ಟಾಗಿ, ಅವ್ರು ಹಂಗಿದ್ದಾರೆ 41 years. ಪಿಕ್ಚರ್ ಎಲ್ಲ ತೋರಿಸ್ತಾರೆ ಫ್ರೆಂಡ್ಶಿಪ್. ನಾವು ಅವ್ರಿಗೆಲ್ಲ ಫ್ಯಾನ್ ಫ್ರೆಂಡ್ಶಿಪ್ಗೆ. ನಾನು ನಮ್ಮ ಫ್ರೆಂಡ್ಸು ತುಂಬಾ ಜನ ಎಕ್ಸಾಂಪಲ್ ತಗೋತಾರೆ. ಅವ್ರ ತರ ಒಂದೇ ಜೊತೆಯಲ್ಲೇ ಇವತ್ತವರೆಗೂ. ಅಣ್ಣ ತಮ್ಮ ಹೇಳ್ತಾನೆ, ಸ್ವಂತ ಅಣ್ಣ ತಮ್ಮದ್ರೆ ಜಗಳ ಮಾಡ್ಕೊಂಡು ದೂರ ಆಗ್ಬಿಡ್ತಾರೆ. ಇವ್ರು ಯಾವತ್ತೂ ಆತರ ಇದ್ ಮಾಡ್ಕೊಂಡಿಲ್ಲ ಅವರು. ನೀವ್ ನೋಡಿದ್ದೀರಲ್ಲ, ಚಿಕ್ಕ ವಯಸ್ಸಿಂದ ಇವತ್ತವರೆಗೂ ನೋಡ್ತಾ ಇದೀವಿ ನಾವು. ಆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು ಎಲ್ಲಾದ್ರಲ್ಲೂ. ಒಂದ್ ರೀತಿಯಾಗಿ ರೋಲ್ ಮಾಡೆಲ್, ಅಣ್ಣ ತಮ್ಮದಿರು ಹೇಗಿರ್ಬೇಕು, ಫ್ರೆಂಡ್ಶಿಪ್ ಹೇಗೆ ಬೇರೆ ಕಾಸ್ಟ್, ಅವ್ರ ಗೌಡಾಸು, ನಾವು ಮುಸ್ಲಿಮ್ಸು. ಸೊ ನಾವು ಒಂದೇ ಜೊತೆಯಲ್ಲಿ ಒಂದೇ ಇದ್ ಮಾಡ್ಕೊಂಡು, ಜನ ಇಲ್ಲೆಲ್ಲ ಹೇಳ್ತಾರೆ ಪೊಲಿಟಿಕ್ಸ್ ಅವರು ಹಂಗೆ ಹಿಂಗೆ ಅದು ಇದು ಅಂತ. ನಾವಿಬ್ರು ಬೇರೆ ಕಾಸ್ಟ್, ನಾವು ಹಂಗಿದೀವಿ. ನಮ್ಗೆ ಆಶ್ಚರ್ಯ. ಇವಾಗ ನಾವಿದ್ದೆಲ್ಲ ನ್ಯೂಸ್ ನೋಡಿದ್ರೆ ಹಂಗೆ ಆಶ್ಚರ್ಯ, ಹೌದಾ ಈ ಥರನ? ಯಾಕಂದ್ರೆ ಇವಾಗ ನಾನು ತುಂಬಾ ಒಂದು 2-3 ವರ್ಷ ನೋಡ್ತಿದ್ದೀನಲ್ಲ, ತುಂಬಾ ಹಿಂದೂ ಮುಸ್ಲಿಮ್ಸ್ ಬಂದ್ಬಿಟ್ಟಿದೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಹಿಂದೂಸೇ ಇರೋದು. ಆಮೇಲೆ ನೋಡೋಕ್ಕೂ ಯಾರೋ ನನಗೆ ನಮ್ಮ ಹೆಸರು ಅವರೇ ಕೊಟ್ಟಿದ್ದು, ರೋಷನ್ ಅಂತ. ನೀನು ಆ ಹೆಸರು ಇಟ್ಕೊಂಡಿದ್ರೇನೆ ಇದು ಮಾಡೋದು ಅಂತ. ನಿಮ್ ತಂದೆಯವ್ರ ಫುಲ್ ಹೆಸರೇನು? ಸೈಯದ್ ಅಮಾನ್, ಓಕೆ, ಸೈಯದ್ ಬಚ್ಚನ್ ಅಂತ ಅವ್ರಿಗೆ. ಓಕೆ, ಬಚ್ಚನ್ ಅಂತ ಏನೋ ಕರೆದ್ರು ಅಂತ ಗೊತ್ತಾ ನಿಮಗೆ? ಅದು ಅದೇ ಫೀಲ್ಡ್ ಅಲ್ಲಿ ಅವ್ರು ಉದ್ದಕ್ಕಿದ್ರಲ್ಲ, ಅದು ಆ ಟೈಮಲ್ಲಿ ಅಮಿತಾಬ್ ಬಚ್ಚನ್ ತುಂಬಾ ಫೇಮಸ್. ಸೊ ಆ ಟೈಮಲ್ಲಿ ಅವ್ರಿಗೆ ಬಚ್ಚನ್ ಅಂತ ಹೆಸರು ಕೊಟ್ಟಿರೋದು ಅವ್ರಿಗೆ. ಓಕೆ, ಅಂದ್ರೆ ಕೆಲವೊಮ್ಮೆ ನಿಮ್ಮನ್ನು ಕೂಡ ನಾನು ಸೇವ್ ಮಾಡ್ಕೊಂಡಿರೋದು ಅದೇ ರೀತಿಯಾಗಿ, ಏನಂತ ರೋಷನ್ ಬಚ್ಚನ್ ಅಗ್ನಿಶ್ರೀಧರ್ ಅಂತಲೇ ನಿಮ್ ನೇಮ್ ಬರುತ್ತೆ ಗೂಗಲ್ ಟ್ರೂ ಕಲರ್ ಅಲ್ಲಿ. ಓಕೆ, ತುಂಬಾ ಜನ ನಿಮ್ಮನ್ನು ಹಂಗೆ ಕರೀತಾರೋ ಏನೋ ಗೊತ್ತಿಲ್ಲ. ಹೌದು, ಅದೇ ಏನ್ ಕರೆದ್ರು ಸ್ಪೋರ್ಟ್ಸ್ ಎಲ್ಲ ಲೈಫ್ ನಮ್ದು. ಅಂದ್ರೆ ತುಂಬಾ ಇನ್ಫ್ಲೂಯೆನ್ಸ್ ಆಗುತ್ತೆ. ಇವಾಗ ಏನಂತ ಹೇಳಿದ್ರೆ, ನೀವು ಸ್ಟ್ರಿಕ್ಟ್ ಮನೇಲಿ ಡಿಸಿಪ್ಲಿನ್ ಇದ್ರು ಕೂಡ ಫ್ರೆಂಡ್ಸ್ ಬೆಟಾಲೆ ಏನಿರುತ್ತಲ್ಲ, ಏಯ್ ಬಚ್ಚನ್ ಮಗ, ಏಯ್ ಬಾರೋ ಮಗ ಅಲ್ಲಿಗೆ ಹೋಗೋಣ, ಏಯ್ ಬಾರೋ ಮಗ ಇಲ್ಲಿಗೆ ಹೋಗೋಣ, ಆ ರೀತಿ ಎಲ್ಲ ಕರಿಯೋ ಫ್ರೆಂಡ್ಸ್ ಎಲ್ಲ ಇದ್ರ ಕರೀತಾರೆ. ಗಲಾಟೆ ಮಾಡ್ಕೊಂಡಾಗ ಏಯ್ ಯಾರು ಗೊತ್ತಾ ಇವರು ಬಚ್ಚನ್ ಮಗ ಅಂತ ಎಲ್ಲ ಆ ರೀತಿ ಎಲ್ಲ ಮಾತ್ರ 100% ಆಗಿದೆ, ಇಲ್ಲ ಅಂತ ಡೌಟ್ ಇಲ್ಲ. ಆದ್ರೆ ಅವ್ರಿಗೂ ಗೊತ್ತು ನಮ್ಮ ಅಪ್ಪ ಹೆಂಗೆ ಅಂತ. ಯಾವ್ದಕ್ಕೆ ಎಂಕರೇಜ್ ಮಾಡಲ್ಲ ಅವರು. ಅವ್ರು ಎಂಕರೇಜ್ ಒಂದೇ ಎಜುಕೇಶನ್, ಇಲ್ಲ ಸ್ಪೋರ್ಟ್ಸು. ಅದು ಬಿಟ್ಟು ಸೆಕೆಂಡ್ ಆಪ್ಷನೇ ಇಲ್ಲ. ನಾನು ಇವತ್ತವರೆಗೂ ಅವ್ರ ಜೊತೆ ಕೂತ್ಕೊಂಡು ಯಾವ್ದೋ ಬೇರೆ ವಿಷಯ ಮಾತಾಡೋಕ್ಕೂ ಬಿಡಲ್ಲ ಅವರು. ಆ ಜಾಗ ಹಿಂಗಿದೆ ಅಂದ್ರೆ ನಿಂಗೆ ಯಾಕೋದಿಲ್ಲ, ನೀನು ಸ್ಪೋರ್ಟ್ಸ್ ನೋಡ್ಕೊ ಹೋಗು ಅಂತ ಇವತ್ತು ಅದು ಹೇಳೋದು. ಇವತ್ತು ನನ್ನ ಫ್ರೆಂಡ್ಸ್ ಏನೋ ಪ್ರಾಬ್ಲಮ್ ಆಗಿದೆ ಅಥವಾ ಒಂದೇನೋ ಜಾಗ ಎಲ್ಲ ಪ್ರಾಬ್ಲಮ್ ಮಾಡಿದೆ, ಬಿಡು ಅವ್ರ ಸ್ಟೇಷನ್ ಇದೆ, ಅವ್ರು ಮಾಡ್ಕೋತಾರೆ, ನೀನು ಅದು ತಲೆ ಕೆಡ್ಸ್ಕೊಬೇಡ, ಅಷ್ಟು ಕೂಲಾಗಿ ಕಾಮಾಗಿ ಹೇಳ್ತಾರೆ. ಹಂಗೆ ಹೇಳ್ಬಿಡ್ತಾರೆ. ಸ್ವಲ್ಪ ಪ್ರೆಷರ್ ಕೊಡೋಕಂತ ಹೇಳಿಲ್ಲ, ನಾವು ಸ್ಪೋರ್ಟ್ಸ್ ಮಾಡೋ ನೀನು ಇದಕ್ಕೆಲ್ಲ ಬರ್ಬೇಡ, ಡೈರೆಕ್ಟು. ಅವರು ಬಂದು ಪಶ್ಚಾತ್ತಾಪ ಪಟ್ಟಿರೋ ಸಾಕು, ನಮ್ಮ ಮಗನೂ ಬೇಡ, ಫ್ಯಾಮಿಲಿ ಯಾರೂ ಬೇಡ ಅಂತ ಎಲ್ಲ ಹೇಳಿ ನಿಮ್ಗೆ ಹೇಳಿದ್ರಲ್ಲ, ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಗೊತ್ತಾಯ್ತು ಅಂತ ಹೇಳಿ. ಅವಾಗ ನಿಮ್ಮ ತಂದೆಯವ್ರ ಬಗ್ಗೆ ನಿಮ್ಗೆ ಎಷ್ಟು ಕತೆ ಗೊತ್ತು? ತುಂಬಾ ಇನ್ಹೆಲ್ಲ ಆಮೇಲೆ ತುಂಬಾ ತಿಳ್ಕೊಂಡೆ ನಾನು. ತುಂಬಾ ತಿಳ್ಕೊತಿದ್ದೆ. ಅವ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಲ್ಲ, ತಂದೆಯವ್ರದ್ದು ಹೌದು, ಏನ್ ಹೆಸರು? ಅದೇ ದಾದಾಗಿರೋ ದಿನಗಳು ಅಂತ. ಮೈ ಡೇಸ್ ಬ್ಯಾಕ್ ಕಂಟ್ರೋಲ್ ಅಂತ ದೊಡ್ಡಪ್ಪ ಒಂದು ಇಂಗ್ಲಿಷ್ ಬುಕ್ ಬರ್ತಿದ್ದಾರೆ. ಆಮೇಲೆ ದ ಗ್ಯಾಂಗ್ಸ್ಟರ್ಸ್ ಗೀತಾ ಅಂತ ತೆಗೆದ್ರು. ಆ ದಿನಗಳಾದ್ಮೇಲೆ ಸ್ಲಂಬಲ ಒಂದು ಮೂವಿ ತೆಗೆದ್ರು. ಆಮೇಲೆ ಎದೆಗಾರಿಕೆ ತೆಗೆದ್ರು, ಅವ್ರದ್ದೇ ಓನ್ ಸ್ಟೋರಿ. ಆಮೇಲೆ ನಮ್ಮ ಅಕ್ಕ ಸುಮನ ಕಿತ್ತೂರಿದಳಲ್ಲ, ಅವ್ರು ನಮ್ಮ ಅಕ್ಕ. ಅಂದ್ರೆ ಅದೇ ನಮ್ಮ ದೊಡ್ಡಪ್ಪನ ಜೊತೆ ಅಗ್ನಿ ಪೇಪರ್ ಅಲ್ಲಿ ಇದು ಮಾಡ್ತಿದ್ದು. ಅವ್ರೊಂದು ಪಿಕ್ಚರ್ ಮಾಡಿದ್ರು, ಕಿರುಗುರಿನ ಗಾಳಿಗಳು ಅಂತ. ಸೊ ಆಮೇಲೆ ಇವಾಗ ರೀಸೆಂಟ್ ಹೆಡ್ ಬುಷ್ ಮಾಡಿರೋದು. ಓಕೆ, ಅಂದ್ರೆ ನಿಮ್ಗೆ ಸಿನಿಮಾ ನಂಟು ಎಲ್ಲಾ ಕಡೆ ನಂಟೆಲ್ಲ ಇದೆ. ಹೌದೌದು. ಅವಾಗ ಯಾರದು ಇವಾಗ ಜಿಮ್ ಬರ್ತಾರೆ ಹರಿಪ್ರಿಯ ಅವರು, ನಮ್ದು 3ನೇ ಪಿಕ್ಚರು ಕಳ್ಳರ ಸಂತೆ ಅಂತ ಎಷ್ಟ್ ಜೊತೆ, ಅವಾಗ ಅವರು ಮತ್ತೆ ಎಷ್ಟು ಮಾಡಿದ್ದು. ನಾನು ಅವಾಗ ಸ್ಕೂಲ್ ಹುಡುಗ ನಾನು. ಸೊ ಇವಾಗ ರೀಸೆಂಟ್ ಆಗಿ ಜ್ಞಾಪಿಸ್ಕೊಂಡು ಹೇಳ್ತಿದ್ರು. ಓಕೆ, ಅಂದ್ರೆ ನಿಮ್ಮ ಜಿಮ್ ಸೆಂಟರ್ಗೆ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ. ಹೌದೌದು. ಅಂದ್ರೆ ನೀವು ಸೆಲೆಬ್ರಿಟಿ ಕೋಚ್ ಕೂಡ ಹೌದು. ಕೋಚ್ ಎಲ್ಲ ಪರಿಚಯ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ದುನಿಯಾ ವಿಜಯ್, ಹರಿಪ್ರಿಯ ಅವರು, ಶುಭಾ ಪುಂಜಾಕ ಅವರು ಎಲ್ಲ ನಂಗೆ ಚಿಕ್ಕ ವಯಸ್ಸಿಂದ ನೋಡಿದಾರೆ. ಎಲ್ಲ ವಿಪಿಗಳನ್ನ ನೀವು ನೋಡ್ಕೊಂಡು ಬೆಳೆದಿದ್ದೀರ ನಂಗಾಯ್ತು. ಎಲ್ಲಾ ಫೀಲ್ಡ್, ಈ ಕಡೆ ಸಿನಿಮಾ, ಈ ಕಡೆ ಗ್ಯಾಂಗ್ಸ್ಟರ್, ಎಲ್ಲರೂ ಹೆಂಗಿರ್ತಾರೆ ಅಂತ ಒಂದು ಇಮ್ಯಾಜಿನೇಷನ್ ಬಂತು. ಬಟ್ ಎಲ್ಲೂ ಹೋಗಂಗಿಲ್ಲ, ಏನು ಮಾಡಂಗಿಲ್ಲ, ಸ್ಪೋರ್ಟ್ಸ್ ಅಷ್ಟೇ. ನಾನು ಅದೇ ಫೀಲ್ಡ್ ಅಲ್ಲಿ ಇದ್ನಲ್ಲ ಲಾಸ್ಟ್ ವರ್ಷ. ಸೊ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಮನೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿರೋದು? ಈ ಕಡೆ ಫುಲ್ ಸುತ್ತ ವರಾಂಡ ಬಿಟ್ಬಿಟ್ಟಿದ್ದೀರಾ? ಬೆಂಗಳೂರಲ್ಲಿ ಇಷ್ಟೊಂದು ಸ್ಪೇಸ್ ಬಿಟ್ಟಿದ್ದೀರಾ? ಡ್ಯಾಡಿಗೆ ಗಿಡ ಮರ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ಈ ತರ ಪ್ಲಾನ್ ಆಗಿ ಬಿಟ್ಟಿದ್ದೀರಾ? ಓಕೆ, ರಂಜಾನ್, ಬಕ್ರೀದ್, ಆಮೇಲೆ ಹಬ್ಬಗಳೆಲ್ಲ ಇಲ್ಲೇ ಜೋರಾಗಿ ಮಾಡೋದು. ಸೊ ಇಲ್ಲಿ ಅಪ್ಪ ನನ್ನ ಮಗಳಿಗೆ ಇದ್ಬೇಕಿತ್ತು, ಮೊಟ್ಟೆಗಳಿಗೆ ಅಂತ ಕೋಳಿಗಳು ಸಾಕೊಂಡಿದ್ದೀನಿ. ಬೆಂಗಳೂರಲ್ಲಿ ಬನ್ನಿ ತೋರಿಸಿ, ನಿಮ್ಮ ಮಗಳಿಗೆ ಮೊಟ್ಟೆ ಕುಡಿಸ್ಬೇಕು ಅಂತ ಹೇಳಿ ಕೋಳಿನೇ ಸಾಕಿದಾರಪ್ಪ ನಮ್ಮ ರೋಷನ್ ಸರ್. ನಾಟಿ ಕೋಳಿ. ಸೊ ಮನೇಲೆ ಸಪೋಟ, ಕೋಳಿ, ಆಮೇಲೆ ಸ್ವಲ್ಪ ಅದೇ ಅವಳಿಗೆ ಏನೇನು ಬೇಕು ತಿನ್ನಕ್ಕೆ ಅಂತ ಅವಳಿಗೆ ಮಾಡಿಸಿದ್ದೀರ. ಹಂಗಾರೆ ಮೇಂಟೈನ್ ಮಾಡೋದಿಲ್ಲ, ಇದಕ್ಕೆ ಫುಡ್ ಎಲ್ಲ ಹಾಕ್ಬೇಕು? ಎಲ್ಲ ನಮ್ಮ ಹುಡುಗರು ನೋಡ್ಕೋತಾರೆ. ಓಕೆ, ಎಷ್ಟು ಜನ ಹುಡುಗರು ಇಟ್ಟಿದ್ದೀರಾ ನೀವು? ಇವಾಗ ನಾನ್ ಕೇಳ್ಬೇಕು, ನಿಮ್ ಹುಡುಗರು ಎಷ್ಟಿದ್ದಾರೆ? ನಮ್ಮಿಲ್ಲ ಮನೆ ಕೆಲಸ ಒಂದಿಬ್ರು ಹುಡುಗರು ಇದಾರೆ. ಒಂದು ಜಿಮ್ ಅಲ್ಲಿ ಒಬ್ಬ ಆಫ್ತಾಬ್ ಅಂತ, ಜಾಯಿದ್ ಅಂತ ಒಂದು ಹುಡುಗ, ಇವನ್ನೆಲ್ಲ ಮೇಂಟೈನ್ ಮಾಡೋದು. ಓಕೆ, ನೋಡಿ ಬೆಂಗಳೂರಲ್ಲಿ ಈ ರೀತಿಯಾಗಿ 1 ಅಡಿ ಜಾಗ ಇದ್ರೆ ಸಾಕು, ಎಲ್ಲ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀವಿ.
ಇಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಆಗೇ ಇದೆ ಅಂತೇಳಿ ಲೆಕ್ಕನೇ ಇಲ್ಲ. ಮಗಳಿಗೆ ತಿನ್ನೋದು ಕಣ್ಣು, ಮನೆಗಣ್ಣು, ಅದ್ರ ಜೊತೆಗೆ ಮಗಳಿಗೆ ಮೊಟ್ಟೆ, ಡೈಲಿ ನಾಟಿ ಕೋಳಿ ಮೊಟ್ಟೆ ಸಿಗಬೇಕು, ಆರ್ಗ್ಯಾನಿಕ್ ಫುಡ್ ಸಿಗಬೇಕು ಅಂತ ಹೇಳಿ ಈ ರೀತಿಯಾಗಿ ಸಾಕೊಂಡಿದ್ದಾರೆ. ಗ್ರೇಟ್. ನಿಮ್ಮಲ್ಲೂ ಕ್ರೇಜ್ ಇದೆಯಲ್ಲ, ಅದು ನಿಮ್ಮ ತಂದೆದ್ದು ಅಭಿರುಚಿ ಎಲ್ಲ ನಿಮ್ಗೂ ಬಂದ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ. ಮುಂಚೆ ತೋಟ ತರ ಇದ್ದಿದ್ದು. ಹಳೆ ಫೋಟೋ ಕಳಿಸ್ತೀನಿ ನಿಮ್ಗೆ. ಅವಾಗಲೂ ತುಂಬಾ ಕೋಳಿ, ಪ್ರಾಣಿಗಳು, ಈಮು ಇದೆಲ್ಲ ಸಾಕಿದ್ವಿ. ಸೊ ಹಂಗೆ ಬಿಟ್ಕೊಂಡು ಜಾಗ ಬಿಟ್ಕೊಂಡು ಕಟ್ಕೊಂಡಿರೋದು. ಅಂದ್ರೆ ಇದೆಲ್ಲ ಮಾರಲ್ಲ ನೀವು, ಮನೆಗಷ್ಟೇ? ಮನೆಗೆ. ಈ ಫ್ರೂಟ್ಸ್ ಎಲ್ಲ ಎಷ್ಟೊಂದು ಬಿದ್ಬಿಟ್ಟಿದೆ. ಸಪೋಟ ಅದೇ ಮನೆಗೆ, ಫ್ಯಾಮಿಲಿ ಇದೆ. ಇಲ್ಲಿ ಡೈನಿಂಗ್ ಟೇಬಲ್ ತರ ಮಾಡಿದ್ದೀರಾ? ಇಲ್ಲಿ ಅದೇ ಫ್ರೆಂಡ್ಸ್ ಎಲ್ಲ ಕೂತ್ಕೊಳ್ಳೋಕೆ, ಗೆಟ್ ಟುಗೆದರ್ ಆಚೆ ಹೋಗೋದು ಬೇಡ, ಇಲ್ಲೇ ಕೂತ್ಕೊಂಡು ತಿನ್ಬೋದು ಅಂತ. ಹಾಗೆ 10 ಗಂಟೆ ಮೇಲೆ ಹೊರಗಡೆ ಕಳ್ಸಲ್ಲ, ಅದಕ್ಕೆ ಇಲ್ಲೇ ಕೂತ್ಕೊಂಡು ತಿನ್ಬೇಡ. ಎಷ್ಟೊತ್ತಾದ್ರೂ ಬಿದ್ರೆ ಏನು ಕೇಳಲ್ಲ, ಒಟ್ಟಿಗೆ ಮನೇಲಿ ಇರ್ಬೇಕು. ಎಲ್ಲೂ ಹೋಗ್ಬಾರ್ದು ಮಗ. ಅದು ಇಷ್ಟೊಂದೆಲ್ಲ ನಿಮ್ಮನ್ನ ಪ್ರೀತಿ ಮಾಡೋರು, ನೀವು ಅದೇ ಆರ್ಮಿ ಸೆಂಟರ್ ಅಲ್ಲಿ ಟ್ರೈನಿಂಗ್ ತಗೊಳಕ್ ಹೋದೆ ಅಂತ ಹೇಳಿದ್ರಲ್ಲ, ಅಷ್ಟು ದಿನಗಳು ಹೆಂಗೆ ಬಿಟ್ಟಿದ್ರು? ಅವ್ರಿಗೆ ಖುಷಿ ಆಗ್ಬಿಡ್ತು ಆರ್ಮಿ ಅಂತ ತಕ್ಷಣ. ಅವರು ಡಿಸಿಪ್ಲಿನ್ ಮನುಷ್ಯ ಅಲ್ವಾ, ಇನ್ನೂ ಡಿಸಿಪ್ಲಿನ್ ಕಲಿತಾನೆ ಇವನು ಅಂತ. ಅಂದ್ರೆ ಹೆಂಗಿದೆ ಅಂತ ಹೇಳಿದ್ರೆ ಇದು ತದ್ವಿರುದ್ಧ. ಈ ಕಡೆ ನೋಡಿ ಕ್ರೈಮು, ನೀವು ನೋಡಿದ್ರೆ ಆರ್ಮಿ. ಅವ್ರಿಗೆ ಖುಷಿ. ನಮ್ಮ ತಾತ ಪೊಲೀಸು, ನಮ್ಮ ತಾತ ಪೊಲೀಸಲ್ಲಿ ಇದ್ದಿದ್ದು, ಅವ್ರು ಆರ್ಮಿ ಸೇರಿದ್ರು. ಸೊ ಡ್ಯಾಡಿ ಈ ಫೀಲ್ಡ್ ಬಂದ್ಬಿಟ್ಟಿದ್ದು. ಸೊ ನಮ್ಮ ತಾತದ ಕೆಲಸ ನಾನು ಮಾಡೋ ತರ ಆಗ್ಬಿಡ್ತು. ನೀವು ಆರ್ಮಿ ಸೆಲೆಕ್ಷನ್ ಆದ್ರಾ? ಸೆಲೆಕ್ಷನ್ ಅಂದ್ರೆ ನಮ್ಮ ಕರ್ನಲ್ ಕೆ ವಿ ಪ್ರಸಾದ್ ಅಂತ ಇದ್ರು. ಸೊ ನಮ್ಮ ಕೋಚ್ ಹೋಗ್ಬಿಟ್ಟಿದ್ರು. ನನ್ನ ಹತ್ರ ಇಬ್ರು ಕೋಚಸ್ ಇದ್ರು, ಆನಂದ್ ಶೆಟ್ಟಿ, ಉದಯ್ ಕೆ ಪ್ರಭು ಅಂತ. ಆನಂದ್ ಶೆಟ್ಟಿ ಅವರು ಮಂಗಳೂರು ಹೊರಟೋಗ್ತಾರೆ. ಸೊ ಅವ್ರ ಹತ್ರ 10 years ಪ್ರಾಕ್ಟೀಸ್ ಮಾಡ್ತೀನಿ. ಹೋದಾಗ ನನಗೆ ಯಾರು ಕೋಚ್ ಇರಲಿಲ್ಲ ಅಲ್ಲಿ. ಸೊ ಅಲ್ಲೊಬ್ರು ಕೋಚ್ ಇದ್ರು, ಇಂಟರ್ನ್ಯಾಷನಲ್ ಕೋಚ್ ಅವರು, ಕ್ಯಾಪ್ಟನ್ ಮುರಳೀಧರನ್ ಅಂತ. ಅವ್ರು ಹೇಳಿದ್ರು ನಂಗೆ ಇನ್ನೂ 5 to 6 years ನಾನು ಆಚೆ ಹೇಳ್ಕೊಡೋಕ್ಕಾಗಲ್ಲ, ಇವನೇ ಆರ್ಮಿಗೆ ಬರಲಿ ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ಮಾಡಿಸಿ ಆರ್ಮಿಗೆ ಸೇರಿಸಿದ್ದು ನನಗೆ. ಸೊ ಅಲ್ಲೇ ನನಗೆ 5 years ಟ್ರೈನಿಂಗ್ ಮಾಡಿ ಅವ್ರು ರಿಟೈರ್ಡ್ ಆದಾಗ ನಾನು ಆಚೆ ಬಂದಿದ್ದು. ಅಂದ್ರೆ ಆರ್ಮಿಲಿ ನಿಮ್ಮ ಫಸ್ಟ್ ಜಾಬ್ ಏನು? ಜಾಬ್ ಅಂತ ಏನಿರಲಿಲ್ಲ, ಟ್ರೈನಿಂಗ್, ಬರೀ ಟ್ರೈನಿಂಗ್. ಬೆಳಿಗ್ಗೆ ಸಂಜೆ ಟ್ರೈನಿಂಗ್ ಮಾಡಿಸ್ತಾ ಇದ್ದಿದ್ದು. ನನಗೆ ಅಥ್ಲೆಟಿಕ್ ಟ್ರೈನಿಂಗ್ ಹೇಳ್ಕೊಡ್ತಾ ಇದ್ರು ನನ್ನ. ಏನು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರಿ ಅಲ್ಲಿಗೆ ಹೋಗೋದ್ರೊಳಗಡೆ ನೀವು? ನಾನು 10th ಅಲ್ಲೇ ನನ್ನ ಅಕ್ಕಪಕ್ಕ ನೋಡ್ಕೊಂಡು ಬರೆಯೋದಲ್ಲ ಅರ್ಧ ಆಗ್ಬಿಟ್ಟಿತ್ತು. ನನಗೆ ಓದಕ್ಕೆ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ. ಯಾಕೆ, ಏನಾಯ್ತು? ಅಕ್ಕಪಕ್ಕ ನೋಡ್ಕೊಂಡು ಎಲ್ಲಿ ಬೆಳಿಗ್ಗೆ ಪ್ರಾಕ್ಟೀಸು, ಸಾಯಂಕಾಲ ಪ್ರಾಕ್ಟೀಸು. ಸ್ಕೂಲಲ್ಲಿ ಬರೀ ಸ್ಪೋರ್ಟ್ಸ್ ಮಾಡು ಅಂತ ಹೇಳೋರು. ನಮ್ಮ ಮನೇಲಿ ನಾವು ಮಮ್ಮಿಂದ ಪ್ರೆಷರ್ ಜಾಸ್ತಿ, ಓದು ಅಂತ. ನಮ್ಮ ದೊಡ್ಡಪ್ಪ, ನಮ್ಮ ಡ್ಯಾಡಿನ ಸ್ಪೋರ್ಟ್ಸಲ್ಲೇ ಇರಲಿ, ತುಂಬ ಚೆನ್ನಾಗಿ ಓಡ್ತಾನೆ ಅಂದರೆ ನಾನು ಪ್ರಾಕ್ಟೀಸ್ ಮಿಸ್ ಮಾಡೋದು. ನಾನು ಅದ್ರಲ್ಲಿ ತುಂಬ ಡಿಸಿಪ್ಲಿನ್ ಆಗಿದ್ದೆ. ನಾನು ಬೆಳಿಗ್ಗೆ ಸಂಜೆ ಪ್ರಾಕ್ಟೀಸು. ನಮ್ಮ ಕುಮಾರಸ್ವಾಮಿ ಶಿವಾಜಿನಗರ ಓಡ್ಕೊಂಡು ಹೋಗ್ಬಿಡ್ತದೆ. ನಾನು 10 kilometers ಎಲ್ಲ ಈಸಿ ಓಡ್ಬೋದು. ಇವಾಗ ಮಕ್ಕಳು ಅಂತಾರೆ, ಹಂಗಿತ್ತು ನಮ್ದು ಪ್ರಾಕ್ಟೀಸ್ ಎಲ್ಲ. ಇವಾಗ ಎಲ್ಲ ಫಾರಂ ಕೋಳಿ ಮಕ್ಳು ಆಗ್ಬಿಡೋರು ಎಲ್ಲರೂ. ಅದಕ್ಕೆ ನಿಮ್ಮ ಮಗಳನ್ನ ನಾಟಿ ಕೋಳಿ ತರ ಮಾಡ್ಬೇಕಂತ ಹೇಳಿ ನಾಟಿ ಕೋಳಿ. ಅವಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಹಾಕಿಲ್ಲ, ಅವಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿರೋದು ನಾನು ಅವಳಿಗೆ. ಇಂಟ್ರೆಸ್ಟಿಂಗ್. ಅವಳಿಗೆ ಯಾಕಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲ ಅದೇ ಹೇಳಿಲ್ಲ, ಫಾರಂ ಕೋಳಿ ತರ ಆಗ್ಬಿಡ್ತಾರೆ. ಅದಕ್ಕೆ ನಾಟಿ ಆಗ್ಬೇಕು ಅವಳು ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ. ಅಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಹೆಂಗೆ ನಿಮ್ಮ ವೈಫ್? ನನ್ ಗೊತ್ತಿರಂಗೆ ಬೇರೆ ಸ್ಟೇಟ್ ತಾನೆ? ಬೇರೆ ಕಂಟ್ರಿನಾ? ಓಕೆ. ಯಾವ ಕಂಟ್ರಿ? ಇಂಡೋನೇಷ್ಯಾ. ಹೆಂಗೆ ಲವ್ ಆಗಿದ್ದು? ಇಂಡೋನೇಷ್ಯಾ ಎಲ್ಲಿ? ಎಲ್ಲಿ? ಕರ್ನಾಟಕ ಎಲ್ಲಿ? ಇಂಡೋನೇಷ್ಯಾ ಅಂದ್ರೆ ನಾನು ಕಾಂಪಿಟೇಷನ್ ಹೋಗಿದ್ದೆ ಏಷ್ಯನ್ ಗೇಮ್ಸ್ಗೆ. ಅಲ್ಲಿ ಅವರು ನಮ್ಮ ಟೀಮ್ ಮೆಂಟರ್ ಆಗಿದ್ರು. ಅವರನ್ನು ಸ್ಪೋರ್ಟ್ಸ್ ಪರ್ಸನಾಲಿಟಿ. ಹೌದು. ಅದಕ್ಕೆ ಅಲ್ಲಿ ಸಿಕ್ಕಿ ಮಾತಾಡಿ ಅವರೆಲ್ಲ ಕಂಟ್ರಿ ತೋರಿಸುವಂತಂಗೆ ಮಾತಾಡೋ, ಎಲ್ಲ ಕರ್ಕೊಂಡೋಗಿ ತಿನ್ಸಿ ಎಲ್ಲ ಮಾಡೋ, ಹಂಗೆ ಫ್ರೆಂಡ್ಶಿಪ್ ಆಗಿ ಫ್ರೆಂಡ್ಶಿಪ್ ಲವ್ ಆಗ್ಬಿಡ್ತು. ಓಕೆ. ಅಂದ್ರೆ ಇವಾಗ ನೀವು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದೀನಿ ಅಂತ ಹೇಳಿದ್ರೆ ನಿಮ್ಮ ಮಗಳಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನೋ ಆಗ್ತಾ ಇಲ್ಲ? ಕನ್ನಡ, ಹಿಂದಿ, ಇಂಗ್ಲಿಷು, ಅವ್ರ ಭಾಷೆ ಎಲ್ಲ ಬರುತ್ತೆ ಅವಳಿಗೆ. 4-5 ಲ್ಯಾಂಗ್ವೇಜ್ ಮಾತಾಡ್ತಾಳು. ಕನ್ನಡನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಮಾತಾಡ್ತಾಳು. ಓಕೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಹೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹೇಳು, ಯಾವ ಮ್ಯಾಮ್ ಹೆಸರು? ಅಂದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಇವಾಗ ದುಡ್ಡು ಇಲ್ದಿದ್ದವರು ಮಕ್ಕಳಿಗೋಸ್ಕರನೇ ದುಡ್ಡು ಮಾಡಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾರೆ. ಅಂಥದ್ರಲ್ಲಿ ನೀವು ಗೌರ್ಮೆಂಟ್ ಸ್ಕೂಲ ಚೂಸ್ ಮಾಡಕ್ ಒಂದೇ ಕಾರಣನಾ? ಅಂದ್ರೆ ಏನಾಗ್ಬಿಟ್ಟಿದೆ, ಇವಾಗಿನ ಸ್ಕೂಲ್ ಮಕ್ಕಳು, ನಾನು BNM ಸ್ಕೂಲಲ್ಲಿ ಓದಿದ್ದು. ಅವಾಗೆಲ್ಲ ಒಂದು ಲಿಮಿಟೆಡ್ ಫೀಸ್ ಇತ್ತು, ವರ್ಷಕ್ಕೆ 3,000 ಆ ರೇಂಜಲ್ಲಿ ಇದ್ದಿದ್ದು. ಇವಾಗ ಅದೆಲ್ಲ ಏನಾಗ್ಬಿಟ್ಟಿದೆ, ತುಂಬ ಹೈಯರ್ ಸ್ಕೂಲ್ ಆಗ್ಬಿಟ್ಟಿದೆ. ಆ ಸ್ಕೂಲ್ ಮಕ್ಕಳು ಮೆಂಟಾಲಿಟಿ ಒಂದೇ, ಒಂದು ಓದಬೇಕು, ಒಂದು ಶೋಕಿ ಮಾಡಬೇಕು. ನೆಕ್ಸ್ಟ್ ಜನ್ರೇಷನ್ ಏನು ತೊಗೊಂಬರ್ಬೇಕು, ಈ ಜನ್ಜಿ ಎಲ್ಲ ಬಂದ್ಬಿಟ್ಟಿದ್ಮೇಲೆ ಅವ್ರಿಗೆ ಏನಂತ ಫೋಕಸ್ ಆಗ್ತಾಯಿಲ್ಲ. ಒಂದು ದೊಡ್ಡವ್ರಿಗೆ ಮರ್ಯಾದೆ ಕೊಡೋದಾಗಿರಲಿ, ಕಾರ್ನ ನೋಡಿ ಮರ್ಯಾದೆ ಕೊಡೋದು, ಒಳ್ಳೆ ಬಟ್ಟೆ ಬ್ರ್ಯಾಂಡ್ಸ್ನ ನೋಡಿ ಮರ್ಯಾದೆ ಕೊಡೋದು, ಈ ಥರಗಳು ಆಗ್ಬಿಟ್ರೆ ನಾನು ಏನು ಮಾಡಲಿ? ನಾವೆಲ್ಲ ಹಂಗೆ ಬೆಳೆದಿಲ್ಲ. ನಾವು ದೊಡ್ಡವರು ನಮ್ಮಿಂದ ವಯಸ್ಸಿರೋರ್ನ ಮರ್ಯಾದೆ ಕೊಡೋದು, ಅದೆಲ್ಲ ನಾವು ಆ ಥರ ಸಂಪ್ರದಾಯದಲ್ಲಿ ಬೆಳೆದಿರೋದು. ಇವಳು ಹಿಂಗೆ ಆಗ್ಬಿಟ್ರೆ ನನಗೇನು ಅಂತ ಇಲ್ಲ. ನಮ್ಮ ಮನೇಲಿ ಹೇಳಿದೆ, ಬೇಡ, ಇವಾಗಿನ ಪ್ರೈವೇಟ್ ಸ್ಕೂಲ್ ತುಂಬ ವರ್ಸ್ಟ್ ಆಗ್ಬಿಟ್ಟಿದೆ, ಟೀಚರ್ಸು ಹೊಡಿತಲ್ಲ. ಹೊಡಿತಲ್ಲ ನನಗೆ ಅದೊಂದು ಅದು ನೀವು ಹೊಡಿತಲ್ಲ ಮಕ್ಕಳಿಗೆ. ನಮಗೆಲ್ಲ ಹೆಂಗೆ ಹೊಡೆದಿದ್ದಾರೆ ನಮ್ಮ ಸರ್ಗಳು. ನಮ್ಮ ಗೇಬ್ರಿಯಲ್ ಸರ್ ಅಂತ ಇದ್ರು, ನಮ್ಮ ಲೀಡರ್ ಡಿಸೋಜಾ ಅಂತಿದ್ರು.
ಹೊಡೆದು ಹಾಕ್ಬಿಡ್ರು ನಮ್ಮನ್ನು. ಆ ಭಯ ಇನ್ನೂ ಟೀಚರ್ಸ್ ಇದೆ. ಇವಾಗಿಂದ ನಾನು ಹೋಮ್ವರ್ಕ್ ಮಾಡಲ್ಲ ಅಂದ್ರೆ ಓಕೆ ಅಂತಾರೆ ಟೀಚರ್ಸು. ಹೊಡೆದ್ರೆ ಕೇಸ್ ಇವಾಗ. ಸೊ ನಂಗೆ ಯಾಕೋ ಸರಿ ಬಂದಿಲ್ಲ. ಕೇಳಿದೆ 2-3 ನನ್ನ ಸ್ಕೂಲಲ್ಲೇ ಕೇಳಿದೆ, ಮ್ಯಾಮ್ ಇವಳು ಹೊಡಿಬೇಕು ಮ್ಯಾಮ್, ಕಿವಿ ಗಿಣಬೇಕು ಅವಳಿಗೆ, ಸ್ಕೇಲಲ್ಲಿ ಹೊಡಿಬೇಕು ಅವಳಿಗೆ, ತಪ್ಪು ಮಾಡೋದು ಹೊಡೆದ್ರೆ ಅವಳಿಗೆ ಭಯ ಬರೋದು. ಇಲ್ಲ ಹೊಡೆಯೋಂಗೆಲ್ಲ ಪರ್ಮಿಷನ್ ಇಲ್ಲ ಅಂದರು. ಬೇಡ ಬಿಡಿ ಮ್ಯಾಮ್ ಅಂತ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮೊಬ್ಬರು ಗೊತ್ತಿರೋ ಮ್ಯಾಮ್ ಇದ್ದರು, ಅವ್ರನ್ನ ಮಾತಾಡಿ ಸೇರಿಸ್ಬಿಟ್ಟೆ ಅಲ್ಲಿ. ನಿಮ್ಮ ತಂದೆಲ್ಲ ಒಪ್ಪಿದ್ರಾ ಇದಕ್ಕೆ? ಅದೇ ಹೇಳಿದೆ, ನೋಡಿ ನೀವು ಪ್ರೈವೇಟ್ ಸ್ಕೂಲ್ ಹಾಕಿದ್ರೆ ನಾನು ಇನ್ಚಾರ್ಜ್ ತೊಗೊಳಲ್ಲ, ಗೌರ್ಮೆಂಟ್ ತೊಗೊಂಡ್ರೆ ನಾನು ಇನ್ಚಾರ್ಜ್ ತೊಗೊಳ್ತೀನಿ. ಇವಾಗ ಅವಳು ಎಷ್ಟು ಚೆನ್ನಾಗಿ ಎಲ್ಲ ನಾಲೆಜ್ ಆಗುತ್ತೋ. ಆಮೇಲೆ ಅಲ್ಲಿ ಇನ್ನೊಂದೇನು ಗೊತ್ತಾ, ಇಲ್ಲಿ ಪ್ರೈವೇಟಲ್ಲಿ ಓದಿರೋ ಮಕ್ಕಳು ಎಲ್ಲ ದುಡ್ಡಿರೋ ಮಕ್ಕಳು, ಅವ್ರಿಗೆ ಫೈರ್ ಇರಲ್ಲ. ಈಗ ನನ್ನ ಮಗಳು ಸ್ಪೋರ್ಟ್ಸ್ ಮಾಡ್ತಾಳೆ, ಓಕೆ, ಆ ಫೈರಲ್ಲಿ ಸ್ಪೋರ್ಟ್ಸ್ ಮಾಡೋ ಡೌಟು. ಯಾಕಂದರೆ ಸ್ಪೋರ್ಟ್ಸ್ ಮಾಡೋಕ್ಕೆ ಅದು ಎನರ್ಜಿ ಬೇಕು. ಯಾಕಂದ್ರೆ ಅವ್ರಿಗೆ ಆ ನೋವು ಬರುತ್ತಲ್ಲ, ನೋವು ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಗೊತ್ತಿರ್ಬೇಕು ನಾನು ಲೈಫ್ ಸೆಟ್ಲ್ ಮಾಡಬೇಕು, ನಾನು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಸೆಟ್ಲ್ ಆಗ್ತಾರೆ, ನಾನು ಅಕ್ಕನ ಮದುವೆ ಮಾಡಬೇಕು, ಆ ಕೋಪ ಇದ್ರೆ ನಾನು ಮಾಡೋಕ್ಕಾಗೋದು. ಹಾಗಾಗಿ ಮಗಳನ್ನ ಅದೇ ರೀತಿಯಾಗಿ ಟ್ರೈನ್ ಅಪ್ ಅಲ್ಲಿ ಮಾಡ್ತಿದ್ದೀರಾ? ಸ್ಕೂಲಲ್ಲಿ ಮಕ್ಳು ಇದಾರಲ್ಲ, ಅವರೆಲ್ಲ ಆಟೋ ಡ್ರೈವರ್ ಮಕ್ಕಳು, ನಮ್ಮ ಮನೆ ಕೆಲಸದವ್ರ ಮಕ್ಕಳೆಲ್ಲ ಅಲ್ಲೇ ಹೋಗೋದು. ಆ ಮಕ್ಳಿಗೆ ಫೈರ್ ಇರುತ್ತೆ, ನಾನು ಏನಾದ್ರು ಮಾಡಬೇಕು, ನಮ್ಮ ಅಮ್ಮಂಗೆ ಕೆಲಸ ಥರ ನಾನು ಕೆಲಸದೊಳಗಾಗ್ಬಾರ್ದು, ನಾನು IPS ಆಫೀಸ್. ನೀವು ಯಾವುದೇ ಆಫೀಸರ್ಸ್ ತೊಗೊಳ್ಳಿ, ಯಾವುದೇ ಸ್ಪೋರ್ಟ್ಸ್ ತೊಗೊಳ್ಳಿ, ಎಲ್ಲ ಆ ಬ್ಯಾಕ್ಗ್ರೌಂಡಿಂದನೇ ಬರೋದು. ಕರೆಕ್ಟ್. ನಾವೆಲ್ಲ ಅಚೀವರ್ಸ್ ಎಲ್ಲ ನೋಡ್ತೀವಲ್ಲ, ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋರು. ಅಂದ್ರೆ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ, ಆದ್ರೆ ಅಲ್ಲಿ ಎನ್ವಿರಾನ್ಮೆಂಟು, ಟೀಚರ್ಸ್ ಮತ್ತೆ ಟೀಚಿಂಗ್ ಸೂಪರ್ ಆಗಿದೆ. ಕೆಳಗಡೆ ಕೂತ್ಕೊಂಡು ಓದಬೇಕು. ಇಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಒಂದು ಗ್ಲಾಸು ಹಿಂಗೆ ಬೆಂಚ್ ಮೇಲೆ ಕೂತು ಇವರೆಲ್ಲ ಕೆಳಗಡೆ ಕೂತ್ಕೊಂಡು ಓದೋದು ಮಕ್ಕಳು. ಆಮೇಲೆ ಒಳ್ಳೆ ಹಾಲು ಕೊಡ್ತಾರೆ, ಒಳ್ಳೆ ಊಟ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಇನ್ನೇನು ಬೇಕು? ನೀವು ಸ್ಕೂಲ್ ನೋಡೋದು ನಿಜ ಟೆನ್ಷನ್ ಆಗ್ಬಿಡ್ತೀರ, ಅಷ್ಟು ಸಖತ್ತಾಗಿದೆ ಸ್ಕೂಲ್. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಪ್ರೈವೇಟ್ ಸ್ಕೂಲ್ ಏನಿಲ್ಲ, ಅದ್ರ ಮುಂದ್ಗಡೆ ಪ್ರೊಜೆಕ್ಟರ್ಸ್ ಇದೆ, ಟೀಚರ್ಸ್ ಕ್ವಾಲಿಫಿಕೇಶನ್ ಸೂಪರ್ ಆಗಿದೆ. ನೋಡಿ, ನಮ್ಮ NCRTC ಅವರು ಎಷ್ಟೊಂದು ಫೆಸಿಲಿಟೀಸ್ ತಂದಿದ್ದಾರೆ ಅಂತ ಹೇಳಿದ್ರೆ ಇವ್ರು ಹೇಳೋದಕ್ಕೆ ಸಾಕ್ಷಿ ಆಗಿದೆ. ಅಂದ್ರೆ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ, ಅಂದ್ರೆ ನಾವು ಕೂಡ ಅಲ್ಲಿ ಸಪೋರ್ಟಿವ್ ಆಗಿ ಇರ್ಬೇಕು ಎಲ್ಲ ಪೇರೆಂಟ್ಸ್. ಮ್ಯಾಮ್ ಎಂತೆಂತ ಆಶ್ರಮ ಮಾಡಿದ್ರು, ನಾವು ಶಿವಕುಮಾರ್ ಸ್ವಾಮೀಜಿ ಆಶ್ರಮಲ್ಲಿ ಮಕ್ಕಳು ಓದಿರೋ ಎಲ್ಲಿದ್ದಾರೆ ಮ್ಯಾಮ್ ಇವತ್ತು? ಹೌದು. ಸೊ ಅಲ್ಲೆಲ್ಲ ಕೆಳಗಡೆ ಕೂತ್ಕೊಂಡು ಬೆಳಿಗ್ಗೆ ಎದ್ದು ಓದ್ತಾರೆ. ಕಷ್ಟಗಳು ಗೊತ್ತಾಗುತ್ತೆ ಮಕ್ಕಳು ಪ್ರಾಕ್ಟಿಕಲ್ ಆಗಿ. ವಾವ್, ಬನ್ನಿ ಮನೆ ನೋಡೋಣ. ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂದಾಜು? ಅರ್ಧ ಎಕರೆಯಲ್ಲಿ ಇರೋದು ಫುಲ್ಲು. ಎರಡು ಸೇರಿ? ಎರಡು ಸೇರಿ. ಓಕೆ, ಅಂದ್ರೆ ಇದು ಫುಲ್ ಎಲ್ಲ ನಿಮ್ದೇನೆ? ಹೌದು. ಇದು ಮನೆ ಅಂತ ಕಾಣಿಸ್ತಲ್ಲ ನಮ್ಗೆ, ಇವಾಗ ಬಂಗ್ಲೆ ತರ ಕಾಣಿಸ್ತಾ ಇದೆ. ಅಂದ್ರೆ ಬಾಡಿಗೆ ಮನೇಲಿ ಇದ್ದಿದ್ದು ನೀವು, ಮತ್ತೆ ಇಲ್ಲಿಗೆ ಬಂದಿದ್ದು, ಹೇಗಿದೆ ಫೀಲ್ ಇವಾಗ? ತುಂಬಾ ಖುಷಿ ಆಯ್ತದಲ್ಲ, ನಮ್ಮ ಡ್ಯಾಡಿದ್ ಹಾರ್ಡ್ ವರ್ಕು. ಅವ್ರು ಖುಷಿಯಾಗಿದ್ರೆ ನಮ್ಗೆ ಖುಷಿ, ನಮ್ದೇನಿಲ್ಲಲ್ಲ ಅವ್ರದ್ದೆಲ್ಲ. ಅಂದ್ರೆ ನಿಮ್ ಡ್ಯಾಡಿ ಕಾರ್ ಅಲ್ವಾ ಇದು? ಅಲ್ಲಿ ಇಲ್ಲಿಗೆ ಬಂದಿದೆ ಇವಾಗ? ಅದೇ ತಗೊಂಬಂದಿರ, ಹೋಗ್ಬೇಕಲ್ಲ, ದೊಡ್ಡಪ್ಪ ಮನೆಗೆ ಹೋಗ್ತಾರೆ ಇವಾಗ. ಪ್ರತಿದಿನ ಮೀಟ್ ಆಗ್ತಾರೆ ಅಂದಂಗಾಯ್ತು. ಇಲ್ಲ, ಅವ್ರು ಅಲ್ಲೇ ಇರೋದು, ಆಫೀಸು ಅಲ್ಲೇ ಅಲ್ವಾ, ಅಗ್ನಿ ಆಫೀಸು. ಸೊ ಡೈಲಿ ಅಲ್ಲೇ ಹೋಗ್ತಾರೆ. ಅಂದ್ರೆ ನಿಮ್ ಡ್ಯಾಡಿ ಇವಾಗ್ಲೂ ಅಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಾರಾ? ವರ್ಕ್ ಅಂದ್ರೆ ಅಲ್ಲೇ ದೊಡ್ಡಪ್ಪ ಮೀಟ್ ಮಾಡಕ್ ಬರ್ತಾರೆ ಎಲ್ಲ ಅಲ್ಲೇ ಮಾತುಕತೆ ಡೈಲಿ ಎಲ್ಲ ಅಲ್ಲೇ. ಟೈಮ್ ಪಾಸ್ ಅಂತ ಹೇಳಿದ್ರೆ ಅಲ್ಲೇನೆ? ಟೈಮ್ ಪಾಸ್ ಏನಿಲ್ಲ,